ಕೇಂದ್ರ ಗೃಹ ಇಲಾಖೆ ಮಾಕ್ ಡ್ರಿಲ್ಗೆ ಘೋಷಣೆಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಈಗ ಮತ್ತೊಂದು ಸಂದೇಶವನ್ನ ಕೇಂದ್ರ ಸರ್ಕಾರ ಕೊಟ್ಟಿದೆ. ಡಿಆರ್ಡಿಒ ಮತ್ತು ನೌಕಾಪಡೆಯ MIGM ಪರೀಕ್ಷೆ ಯಶಸ್ವಿಯಾಗಿದೆ. ಸಮುದ್ರದಲ್ಲಿ ಮಲ್ಟಿ ಇನ್ಫ್ಲುಯೆನ್ಸ್ ಗ್ರೌಂಡ್ ಮೈನ್ ಟೆಸ್ಟ್ ಇದು ಯಶಸ್ವಿಯಾಗಿದೆ. ಶತ್ರುವಿನ ಹಡಗು ಸಬ್ಮರೀನ್ ಅನ್ನು ಪತ್ತೆ ಹಚ್ಚುವಂತಹ ಸಾಮರ್ಥ್ಯವನ್ನ ಈ MIGM ಮಿಸೈಲ್ ಹೊಂದಿದೆ. ಸಮುದ್ರದ ಆಳದಲ್ಲಿ ಶತ್ರುವನ್ನ ಹೊಡೆದು ಉರುಳಿಸುವಂತಹ ಸಾಮರ್ಥ್ಯವನ್ನ MIGM ಮಿಸೈಲ್ ಹೊಂದಿರೋದು. ಇನ್ನು ಕೆಲವೇ ದಿನಗಳಲ್ಲಿ ನೌಕಾಪಡೆಗೆ MIGM ಮಿಸೈಲ್ ಸೇರ್ಪಡೆ ಆಗ್ತಾ ಇದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಸಮುದ್ರದ ಆಳದಲ್ಲಿರುವಂತಹ ಶತ್ರುವನ್ನು ಕೂಡ ಹುಡುಕಿ ಹೊಡೆಯುವಂತಹ ಒಂದು ಪವರ್ಫುಲ್ ಮಿಸೈಲ್ ಇದು. ದೇಶಿ ನಿರ್ಮಿತ ಮಿಸೈಲ್ ಇದು. DRDO ಮತ್ತು ನೌಕಾಪಡೆ ಇವತ್ತು ಇದರ ಒಂದು ಪರೀಕ್ಷೆಯನ್ನ ಮಾಡಿದೆ. ಅಂಡ್ ಆ ಒಂದು ವಿಜುವಲ್ಸ್ ಅನ್ನ ನೋಡ್ತಾ ಇದ್ದೀರಿ, ಯಾವ ರೀತಿ ಸಮುದ್ರದ ಆಳದಲ್ಲಿ ಇದು ಶತ್ರುವನ್ನ ಹುಡುಕಿ ಧ್ವಂಸ ಮಾಡುತ್ತೆ ಅನ್ನುವಂಥದ್ದನ್ನ. ಸೊ ಸಮುದ್ರದ ಒಳಗಡೆ ಏನೋ ಒಂದು ಮಿಸೈಲ್ ಬ್ಲಾಸ್ಟ್ ಆಗಿದೆ, ಅದರ ಒಂದು ಆಫ್ಟರ್ ಮ್ಯಾಥ್, ಅದರ ಪರಿಣಾಮವನ್ನು ನೀವು ಸಮುದ್ರದ ಅಲೆಗಳ ಮುಖಾಂತರ ನೋಡ್ತಾ ಇದ್ದೀರಿ. ಯಾವ ರೀತಿ ಆ ಅಲೆಗಳಲ್ಲಿ ಆ ವೈಬ್ರೇಷನ್ಸ್ ಕಾಣಿಸ್ತಾ ಇದೆ ಅಂಡ್ ಎಷ್ಟು ದೊಡ್ಡ ಮಟ್ಟದ ಒಂದು ಇಂಪ್ಯಾಕ್ಟ್ ಅನ್ನ ಒಂದು ಮಲ್ಟಿ ಇನ್ಫ್ಲುಯೆನ್ಸ್ ಗ್ರೌಂಡ್ ಮೈನ್ ಮಿಸೈಲ್ ಮಾಡಿದೆ ಅನ್ನುವಂಥದ್ದನ್ನ ನೀವು ಗಮನಿಸ್ತಾ ಇದ್ದೀರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.